ಹೌದು ಕಣೋ, ಮದುವೆ ಆದಮೇಲೆ ಹೆಂಡತಿ ಎಲ್ಲ ಖರ್ಚನ್ನು ನೋಡ್ಕೊಳ್ಳೋದು ಗಂಡ ಆದವನ ಕರ್ತವ್ಯ ಹಾಗೂ ಅದು ನಿನ್ನ ಜವಾಬ್ದಾರಿ. ಅಲ್ಲ ಕಣೆ ಗುಂಡು, ನೀನು ಗಂಡನ ಜವಾಬ್ದಾರಿ ಮತ್ತು ಕರ್ತವ್ಯದ ಬಗ್ಗೆ ಮಾತನಾಡ್ತೀಯ ಅಲ್ವಾ? ನೀನು ಅದೇ ರೀತಿ ಇರಬೇಕು ತಾನೇ. ನೀನು ನಿನ್ನ ಜವಾಬ್ದಾರಿ ಮತ್ತು ಕರ್ತವ್ಯನ ಸರಿಯಾಗಿ ನಿಭಾಯಿಸಿದರೆ ತಾನೇ ನೀನು ನಿನ್ನ ಗಂಡನಿಗೆ ಕೇಳೋದಕ್ಕಾಗೋದು. ನೀನು ನಿನ್ನ ಕರ್ತವ್ಯ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸಿದ ಮೇಲೆ ನಿನ್ನ ಗಂಡನಿಗೆ ಹೇಳೋದಕ್ಕಾಗೋದಿಲ್ಲ. ಸುಮ್ಮನೆ ನನಗೆ ಏನೇನೋ ಹೇಳಬೇಡ ಕಣೋ. ನಿನ್ನ ಹೆಂಡತಿಯಾಗಿ ಹಾಗೆ ಮನೆಗೆ ಬೇಕಾಗಿರೋ ವಸ್ತುಗಳನ್ನ ತಂದು ಹಾಕೋದು ನಿನ್ನ ಜವಾಬ್ದಾರಿ. ನೀನು ಪ್ರತಿಯೊಂದಕ್ಕೂ ಅವಲಂಬಿಸಿದ್ದೀನಿ ಎಂದು ನೀನು ಅಂದ್ಕೊಂಡ್ರೆ ಪರವಾಗಿಲ್ಲ. ಆದರೆ ನನ್ನ ಗಂಡನಾಗಿದ್ದಕ್ಕೆ ಇಷ್ಟ ಆದರೂ ಮಾಡು ಎಂದು ಹಿಂದಿರುಗಿ ಹೋಗುವವಳ ಕೈ ಹಿಡಿದ ಅಜಯ್. ಬಿಡು ಸಹನ, ನೀನೇ ಹೇಗಿದ್ದರೂ ಒತ್ತಿ ಒತ್ತಿ ಜವಾಬ್ದಾರಿ ಕರ್ತವ್ಯ ಅಂತ ಹೇಳ್ತಿದ್ಯಾ ಅಂದಮೇಲೆ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ತಿದ್ರೆ, ಕರ್ತವ್ಯವನ್ನು ಪೂರೈಸ್ತಿದ್ರೆ ನಿನ್ನ ಗಂಡನಾಗಿದ್ದು ಏನು ಪ್ರಯೋಜನ ಹೇಳು? ಸರಿ ಬಿಡು, ಇನ್ಮೇಲೆ ನನ್ನ ಕರ್ತವ್ಯನ ಅಂದರೆ ಗಂಡನಾಗಿ ಹೆಂಡತಿಗೆ ಏನೇನು ಕೊಡಬೇಕೋ ಏನೇನು ಮಾಡಬೇಕು ಎಲ್ಲವನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ. ಅವಳ ಸನಿಹ ಬಂದರೆ ಏನು ಹೇಳ್ತಾ ಇದೆಯಾ ನೋಡು, ಇದೆಲ್ಲ ಸರಿ ಇರೋದಿಲ್ಲ ಎಂದು ಅವನಿಂದ ಕೈ ಬಿಡಿಸ್ಕೊಂಡು ದೂರ ಸರಿದ್ಲು. ಇದ್ಯಾಕೆ ದೂರ ಸರಿತಿದ್ಯಾ? ನೀನೇ ತಾನೇ ಹೇಳಿದ್ದು ನನ್ನ ಗಂಡ ಆದವನ ಜವಾಬ್ದಾರಿ ಕರ್ತವ್ಯನ ಸರಿಯಾಗಿ ನಿಭಾಯಿಸ್ತಿಲ್ಲ ಎಂದು. ಈಗ ನಾನು ನಿನಗೆ ಗಂಡನಾಗಿ ನಾನೇನು ಅಧಿಕಾರ ಕೊಡಬೇಕಿತ್ತು ಎಲ್ಲವನ್ನ ನೀಡ್ದೇನೆ ಬಾ ಎಂದವನು ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡ. ಉಸಿರಾಡಲು ಕಷ್ಟಪಡ್ತಾ ಅಜಯ್ನಿಂದ ಬಿಡಿಸ್ಕೊಳ್ಳಲು ಪರದಾಡ್ತಾ ಅಂತೂ ಇಂತೂ ಹೇಗೋ ಮಾಡಿ ಅವನಿಂದ ಬಿಡಿಸ್ಕೊಂಡ್ಲು. ಅಲ್ಲ, ಅಜಯೇ ಅವಳನ್ನ ಬಿಟ್ಟು ದೂರ ಸರ್ದ. ಆರ್ ಯು ಸೀರಿಯಸ್? ನೀನು ಈ ರೀತಿಯೆಲ್ಲ ಮಾಡ್ತೀರಾ ಎಂದು ನನಗೆ ಕನಸಿನಲ್ಲೂ ಕೂಡ ಯೋಚನೆ ಇರಲಿಲ್ಲ. ಅಯ್ಯೋ ರಾಮ, ಈಗ ನಾನೇನು ಮಾಡಿದೆ ಅಂತ ನೀನು ಈ ರೀತಿ ಹೇಳ್ತಿದ್ಯಾ? ಎಲ್ಲ ಗಂಡಂದಿರು ಹೆಂಡತಿಗೆ ಏನು ಮಾಡ್ತಾರೋ ಅದನ್ನೇ ಮಾಡ್ತಿದ್ದೀನಿ ಎಂದವನು ಅವಳನ್ನು ಹೊತ್ಕೊಂಡು ತನ್ನ ರೂಮಿನ ಕಡೆ ನಡೆದ. ಪ್ಲೀಸ್ ಅಜಯ್, ಇಳಿಸು. ನೋಡು, ನಾನು ಸುಮ್ಮನೆ ಹೇಳಿದ್ದು. ಈಗೇನು ನಿನಗೆ ಅಡುಗೆ ಮಾಡಾಕ್ಬೇಕು ತಾನೇ? ಪ್ಲೀಸ್ ಕಣೋ, ನಿನಗೂ ಸೇರಿ ಅಡುಗೆ ಮಾಡ್ಕಾಕ್ತೀನಿ. ನೀನೇನು ಮಾಡೋದಕ್ಕೆ ಹೊಟ್ಟಿದ್ಯಾ? ಅದು ಸರಿ ಇಲ್ಲ, ನನಗಿಷ್ಟ ಇಲ್ಲ, ನನಗೆ ಹಿಂಸೆ ಆಗ್ತಿದೆ, ಬಿಡು ಎಂದು ಜೋರಾಗಿ ಹೋಗಲು ಶುರು ಮಾಡಿದ. ಸಹನಾ ಅಜಯ್ಗೆ ಹೊಡೆಯಲು ಅಷ್ಟು ಬೈದ್ರು ಅವಳನ್ನು ಬಿಡದೆ ತನ್ನ ರೂಮ್ಗೆ ಹೋಗಿ ಅವಳನ್ನು ಇಳಿಸಿ ತನ್ನ ರೂಮಿನ ಬಾಗಿಲನ್ನು ಬೋಲ್ಟನ್ನು ಹಾಕ್ದ. ಸಹನಾ ಎಂದಿಗೂ ಕನಸಿನಲ್ಲಿ ಊಹೆ ಮಾಡಿದಂಥ ಘಟನೆ ನೆನೆದು ಅವಳಿಗೆ ಎಷ್ಟು ಶಾಕ್ ಆಗಿತ್ತಂದರೆ, ತನ್ನ ಜೀವದ ಗೆಳೆಯ, ತನ್ನ ತಾಳಿ ಒಡೆಯ ಅವನು ಈ ರೀತಿ ತನ್ನ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಳ್ತಾನೆ ಎಂಬುದು ಅನಿರೀಕ್ಷಿತವೇ ಸರಿ. ಆದರೂ ಅದೇನೋ ನಂಬಿಕೆ ಅವನ ಮೇಲೆ. ಅಜಯ್, ಸಾಕು ಕಣೋ, ಕಾಮಿಡಿ ಮಾಡಿದ್ದು ಅಂದ್ಲು. ಅಯ್ಯೋ ರಾಮ, ಇಂಥ ವಿಷಯದಲ್ಲಿ ನಾನು ಯಾಕೆ ಕಾಮಿಡಿ ಮಾಡಲಿ ಎಂದವನು ಅವಳನ್ನು ಬೆಡ್ ಮೇಲೆ ತಳ್ಳಿ ಅವಳ ಮೇಲೆ ಬಾಗಿದವನಿಗೆ ಅವಳ ಕಣ್ಣೀರನ್ನು ಕಂಡು ಮನಸ್ಸು ಬೇಡ ಎಂದು ಎಚ್ಚರಿಸ್ತಿದ್ರು ಸಹ ಬುದ್ಧಿ ಮಾತ್ರ ಸ್ನೇಹನ ಮಾತನ್ನು ಮತ್ತೊಮ್ಮೆ ನೆನೆಯಿತು. ತಾನು ಹೇಗೆ ಬೇರೆ ಹುಡುಗಿ ಜೀವನದಲ್ಲಿ ಆಟ ಆಡಲು ಅದೇ ಸನ್ನಿವೇಶ ಆ ಹುಡುಗಿ ಇದರ ಜಾಗದಲ್ಲಿ ಮನಸ್ಸು ಒಪ್ಪುತ್ತಿದ್ದರೂ ಸಹ ದೇಹವನ್ನು ಒಪ್ಪಿಸೋದು ಎಷ್ಟು ಕಷ್ಟ. ಆ ಹೆಣ್ಣುಮಗಳಿಗೆ ಎದುರಾದ ಸಂಕಷ್ಟ ತನಗೆದುರಾದರೆ ಹೇಗಾಗುತ್ತೆ ಎಂಬುದು ನಿನಗೂ ತಿಳಿಬೇಕು ಸಹನಾ. ನನ್ನನ್ನು ಕ್ಷಮಿಸಿಬಿಡು ಎಂದವನು ಅವಳ ತುಟಿಯನ್ನು ಗಾಢವಾಗಿ ಚುಂಬಿಸಿದ. ಸ್ನೇಹ ಹೇಳಿದ ಮಾತನ್ನು ನೆನೆದು ಸಹನಾಳಿಗೆ ಗಾಢವಾಗಿ ಚುಂಬಿಸಲು ಶುರು ಮಾಡ್ದ. ಅಜಯನನ್ನು ಬಲವಂತವಾಗಿ ದೂರ ಸರಿಸಿ, ಏನೋ ಮಾಡ್ತಿದ್ಯಾ ಅಜಯ್, ನಿಂಗೇನು ಬುದ್ಧಿ ಇಲ್ವಾ ಎಂದು ಅಳುತ್ತಾ ಕೇಳಿದ್ಲು ಸಹನಾ. ನಾನೇನು ತಪ್ಪು ಮಾಡ್ತಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ ಎಂದವನು ಮತ್ತೆ ಅವಳನ್ನು ಹತ್ತಿರ ಕರ್ಕೊಂಡು ಚುಂಬಿಸಲು ಶುರು ಮಾಡ್ದ. ಈ ಬಾರಿ ತುಸು ಜೋರಿಯಾಗಿ ಅವನನ್ನು ದೂರ ತಳ್ಳಿದ ಸಹನಾ. ಗಂಡನ ಅಧಿಕಾರ ಅಂದರೆ ಇದು ಎಂದು ಹೇಗೆ ಅಂದ್ಕೊಂಡೆ ಅಜಯ್? ನೀನು ಹೆಂಡತಿ ಒಪ್ಪಿಗೆ ಇಲ್ಲದೆ ಈ ರೀತಿ ಮಾಡೋದು ತುಂಬ ತಪ್ಪು. ಪ್ಲೀಸ್, ನಿನ್ನ ತಮ್ಮಯ್ಯ ಅಂತ ನನ್ನನ್ನು ಬಿಟ್ಬಿಡು ಎಂದು ಕಣ್ಣು ತುಂಬಿಕೊಂಡು ಕೇಳಿಕೊಡಿದ್ಲು. ಅವಳು ಕೇಳ್ಕೊಳ್ತಿದ್ದನ್ನು ಕಂಡು ಅಜಯ್ಗೆ ಒಂದು ಕಡೆ ಕರುಣೆ ಹೋಗ್ತಿದ್ರು, ಮತ್ತೊಂದು ಕಡೆ ಸ್ನೇಹ ಕೂಡ ಇದೇ ರೀತಿ ಅವನನ್ನು ಕೇಳ್ಕೊಳ್ತಿದ್ಲು ಎಂಬುದು ನೆನಪಾಗಿ ಒಂದು ಕ್ಷಣ ಕಣ್ಣು ಮುಚ್ಚಿ ಉಸಿರು ತೆಗೆದುಕೊಂಡು ಬೇಕೆಂದೇ ಹೊರಟಾಗಿ ನಡೆದುಕೊಳ್ಳಲು ಶುರು ಮಾಡಿದ ಅಜಯ್. ತನ್ನ ಅರಿವೆಯನ್ನು ಸರಿಸಿ ಅವಳು ತೊಟ್ಟಿದ್ದ ಕುರ್ತಾ ಕೈ ಹಾಕಿದೆ ತಡ ತನ್ನ ಕೈಯಲ್ಲಿ ಆದಷ್ಟು ವಿರೋಧಿಸಿದ ಹುಡುಗಿಗೆ ಉಸಿರು ಕಟ್ಟಲು ಶುರುವಾಯಿತು. ಎಂದವಳು ಪ್ರಜ್ಞೆ ತಪ್ಪಿದರೆ ಎಷ್ಟು ಕಾಲ ವಿರೋಧಿಸ್ತಿದ್ದ ಹುಡುಗಿ ಏನೋ ಮಾತನಾಡೋದನ್ನು ಕಂಡು ತಕ್ಷಣ ಎಚ್ಚೆತ್ತ ಹುಡುಗ. ಗುಂಡು ಏನಾಯಿತು ಹೇಳಮ್ಮ? ಅಯ್ಯೋ ಗುಂಡು, ತಪ್ಪಾಯಿತು ಹೇಳು ಎಂದವನಿಗೆ ಅಳುವೇ ಬಂದುಬಿಡ್ತು. ಅವಳಿಗೆ ಅವಳು ತಪ್ಪು ಅರಿವಾಗಲಿ ಎಂಬ ಕಾರಣಕ್ಕೆ ಆ ರೀತಿ ನಡೆದುಕೊಂಡು ಹೊರತು ಬೇರೆ ಯಾವ ಕೆಟ್ಟ ಉದ್ದೇಶ ಇರಲಿಲ್ಲ. ಆದರೆ ಅವಳು ಈ ರೀತಿ ಪ್ರಜ್ಞೆ ತಪ್ಪೋದು ಎಂದು ಕನಸಿನಲ್ಲೂ ಊಹಿಸಿರದ ಹುಡುಗನಿಗೆ ಭಯ ಆಗಲು ಶುರುವಾಯಿತು. ಪ್ಲೀಸ್ ಗುಂಡು, ಎದ್ದೇಳಮ್ಮ ಎಂದವನು ಪಕ್ಕದಲ್ಲಿ ನೀರಿದೆಯಾ ಎಂದು ನೋಡಲು ಅಲ್ಲಿ ನೀರಿರಲಿಲ್ಲ. ಬೇಗ ಕೆಳಗಡೆ ಓಡಿದ ಅಜಯ್.
ಅವನು ರೂಮ್ನಿಂದ ಹೋದ ಸದ್ದಿಗೆ ಮೆಲ್ಲನೆ ಒಂದು ಕಣ್ಬಿಟ್ಟು ನೋಡ್ದ ಸಹನ. ಅಯ್ಯಮ್ಮ, ಸದ್ಯ ಬದುಕ್ತೋ ಬಡ ಜೀವ ಅಲ್ಲ, ನನ್ನ ಫ್ರೆಂಡ್ ಅಂತ ಅನ್ನಿಸ್ಕೊಳ್ಳೋ ಅಜಯ್ಗೆ ಏನು ದೊಡ್ಡ ರೋಗ ಬಂದಿದೆ ಎಂದು ಈ ರೀತಿ ಆಡ್ತಿದ್ದಾನೆ. ಯಪ್ಪ, ನನಗಂತೂ ಒಂದು ಕ್ಷಣ ಎದೆ ಬಡಿತವೇ ನಿಂತು ಹೋದಾಗಾಯಿತು. ಸದ್ಯ ಪ್ರಜ್ಞೆ ತಪ್ಪಿದಂತೆ ನಾಟಕ ಮಾಡೋದಕ್ಕೆ ಸರಿ ಹೋಯಿತು, ಇಲ್ಲದಿದ್ದರೆ ಏನು ಕತೆ. ಆದರೂ ನನ್ನ ಮೇಲೆ ಪ್ರೀತಿಯಿಂದ ಆಗಿದ್ದರೆ ಹೇಗೋ ಒಪ್ಪೋದಿತ್ತು. ಆದರೆ ಈ ನನ್ನ ಮಗ ಇಷ್ಟೊಂದು ಒರಟಾಗಿ ನಡ್ಕೊಳ್ತಿದ್ದಾನೆ, ಬೇಕು ಎಂದು ಈ ರೀತಿ ಮಾಡ್ತಿದ್ದಾನೆ. ಮಾಡ್ತೀನಿ, ಅವನಿಗೆ ಎದುರ್ಕೊಂಡು ಸಾಯಲಿ ಎಂದು ಮನದಲ್ಲಿಯೇ ಮನ ಬೈದವಳು ಅವನು ಬರುತ್ತಿರೋ ಸದ್ದಾಗ ಮತ್ತೆ ಕಣ್ಣು ಮುಚ್ಚಿದ್ಳು. ಅಡುಗೆ ಮನೆಯಿಂದ ನೀರು ತೆಗೆದುಕೊಂಡು ಬಂದ ಅಜಯ್ ಅವಳ ಮುಖದ ಮೇಲೆ ಚಿಮುಕಿಸಿ, ಗುಂಡು ಪ್ಲೀಸ್ ಕಣ್ಬಿಡು ಗುಂಡು ಎಂದವನು ಒಂದು 10 ಬಾರಿ ಕೇಳ್ಕೊಂಡ ಮೇಲೆ ನಿಧಾನವಾಗಿ ಕಣ್ ತೆರೆದ ಹುಡುಗಿ ಅಂದ್ಕೊಂಡು ಹೋದ ಜೀವ ಮತ್ತೆ ಮರಳಿದಂತಾಯ್ತು ಅಜಯ್ಗೆ. ಗುಂಡು, ನಿನಗೇನೂ ಆಗಿಲ್ಲ ಅಲ್ವಾ ಎಂದವನು ಅವಳನ್ನು ಅಪ್ಪಿದ್ರೆ ಬಾಯಿದಲ್ಲಿ ಅವನ ಹೃದಯ ಬಡಿತ ಎಷ್ಟೋ ವೇಗವಾಗಿ ಬಡ್ಕೊಳ್ತಿತ್ತಂದರೆ ಅವನ ಎದೆಗೆ ತಲೆ ಇಟ್ಟಿದ್ದ ಸಹನಾಳಿಗೆ ಒಂದು ಕ್ಷಣ ಭಯ ಆಯಿತು. ಇದೇನು ನಿನ್ನ ಹಾರ್ಟ್ ಬೀಟ್ ಇಷ್ಟೊಂದು ಜೋರಾಗಿ ಬಡ್ಕೊಳ್ತಿದೆ, ಹಾರ್ಟ್ ಅಟ್ಯಾಕ್ ಏನಾದರೂ ಆಗಿಬಿಟ್ರೆ ಏನಪ್ಪ ಮಾಡೋದು ಎಂದು ಭಯದಲ್ಲಿ ಕೇಳಿದವಳ ಮಾತಿಗೆ ಮುದ್ದುಕ್ಕಿದ್ದು ಅಜಯ್ಗೆ. ಆದರೆ ಆಗಲಿ ಬಿಡು, ಹೇಗಿದ್ರು ನಿನಗೆ ಕಷ್ಟ ಕೊಟ್ಟೆ ಅಲ್ವಾ, ಆ ರೀತಿ ಮಾತನಾಡಬೇಡ ಅಜಯ್ ಎಂದು ಬಾಯಿಗೆ ಮೇಲೆ ಕೈ ಇಟ್ಟ ಹುಡುಗಿಯ ಕೈಯನ್ನು ಮೃದುವಾಗಿ ಚುಂಬಿಸಿದ ಅಜಯ್. ಆದರೂ ಗುಂಡು, ಚೆನ್ನಾಗಿ ನಾಟಕ ಮಾಡ್ತೀಯ ಕಣೆ, ಒಳ್ಳೆ ಸೀರಿಯಲ್ ಅಥವಾ ಮೂವಿ ಮಾಡ್ಬೋದು ನೋಡು ಎಂದು ಕಿವಿಯಲ್ಲಿ ಉಸುರಿದ. ಅವನು ಕೈಯನ್ನು ಚುಂಬಿಸಿದ್ದಕ್ಕೆ ನಯವಾಗಿ ಕಂಪಿಸಿದ ಹುಡುಗಿ ಅವನು ಕಿವಿಯಲ್ಲಿ ತನ್ನ ಗುಟ್ಟನ್ನು ಹೇಳಿದ ಕೂಡಲೇ ಕೋಪದಿಂದ ಅವನ ಕಡೆ ನೋಡಲು, ಇದೆಲ್ಲ ನನ್ನ ಬಳಿ ಇಟ್ಕೋಬೇಡ ಎಂದ ಹುಡುಗನ ಮೈ ಮೇಲೆ ಶರ್ಟ್ ಇಲ್ಲದ್ದು ಕಂಡು ಮುಖ ಬೇರೆ ಕಡೆ ತಿರುಗಿಸ್ಕೊಂಡ್ಳು ಸಹನ. ಹೇ ಗುಂಡು, ನನ್ನ ಕಡೆ ನೋಡು ಎಂದವನನ್ನು ನೋಡದೆ ಎದ್ದು ಹೋಗೋಳನ್ನು ಎಳ್ಕೊಂಡ ಅಜಯ್ಗೆ. ಇದ್ಯಾಕೋ ಅಜಯ್, ಸುಮ್ಮನೆ ಕೈ ಬಿಡು, ಅದನ್ನು ನನ್ನ ಕಡೆ ನೋಡ್ಕೊಂಡು ಹೇಳು. ಅಲ್ಲ ಕಣೋ ಅಜಯ್, ಏನಾಗಿದೆ ನಿನಗೆ? ಸ್ನೇಹ ಅಕ್ಕ ಇಷ್ಟ ಅಂತ ಹೇಳ್ತೀಯ, ಈಗ ನೋಡಿದ್ರೆ ನನ್ನ ಬಳಿ ಈ ರೀತಿ ವರ್ತಿಸ್ತಿದೀಯಾ ಅಂದರೆ ನಿಂಗೆ ನನ್ನ ಮೇಲೆ ಇರೋದು ಬರೀ ಎಂದವಳಿಗೆ. ಮಾತನಾಡಬೇಡ ಎಂದು ಕೈ ತೋರಿಸ್ತಾ ಅಜಯ್. ಏನೇ ಎಂದೆ, ಮತ್ತೊಮ್ಮೆ ಹೇಳು ಎಂದವನ ಮಾತಂದಿದ್ದ ಕೋಪವನ್ನು ನೋಡಿ ಬೆದರಿದ ಹುಡುಗಿ. ಅದು ಎಂದು ತಡವರಿಸಿದ್ರೆ, ಹೇಳೆ ಏನದು? ಯಾವತ್ತಾದರೂ ನಿನ್ನ ಬಳಿ ಕೆಟ್ಟದಾಗಿ ತಪ್ಪಾಗಿ ವರ್ತಿಸಿದ್ದೀನಾ? ನಾನು ಹೇಳೆ, ಮದುವೆ ಆದರೂ ಎಂದು ಕೇಳಿದವನ ಹತ್ರ. ನಿನ್ನ ಹತ್ರ ಕೂಡ ಬಂದಿಲ್ಲ. ನಾನು ಹೇಗೆ ಅಂತಿದೀಯಾ ಅಂದರೆ, ನಾನು ನಿನ್ನ ನನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ತಿದ್ದೀನಿ ಎಂಬ ರೀತಿ ಮಾತನಾಡ್ತಿದ್ದೀಯಾ. ನಾನೇನು ನಿನ್ನ ರೀತಿ ಅಲ್ಲ, ಆ ರೀತಿ ಆಗೋದಿಲ್ಲ ಕೂಡ ನಾನು. ಅದೇನು ಅಜಯ್, ನಾನು ನೋಡ್ತಾ ಇದ್ದೀನಿ ಪದೇ ನಿನ್ನ ರೀತಿ ಅಂತ ಹೇಳ್ತಿದ್ದೀಯಾ. ಏನು ನನ್ನ ರೀತಿ? ಏನು ಮಾಡಿದ್ದೀನಿ ನಾನು? ಆ ಕೆಟ್ಟ ಕೆಲಸವನ್ನು ನನ್ನ ಬಾಯಿಂದ ಬೇರೆ ಹೇಳಿ ನನ್ನ ಬಾಯನ್ನು ಕಲುಷಿತ ಮಾಡ್ಕೊಳ್ಳೋದಕ್ಕೆ ನಾನು ತಯಾರಿಲ್ಲ. ನೀನು ಮಾಡಿರೋದು ನಿನ್ನ ನೆನಪಿಲ್ವಾ? ಆದರೂ ಒಂದು ಹುಡುಗಿಯಾಗಿ ಅವಳ ಬಾಳ್ನಲ್ಲಿ ಆಟ ಆಡೋದಕ್ಕೆ ಮನಸ್ಸಾದರೂ ಹೇಗೆ ಬಂತು? ಅಯ್ಯಪ್ಪ ತರಿಕ, ಅದೇನಂತ ಬಾಯಿ ಬಿಟ್ಟು ಹೇಳು. ಆಟ ಆಡೋದು ಅಂದರೆ ಏನು? ನಾನು ಏನು ಮಾಡಿದ್ದೀನಿ? ಛೀ, ಅಸಹ್ಯ. ನಿನಗೆ ಗೊತ್ತಿದ್ದು ಸಹ ನಾನೇ ಹೇಳಿ ಅಂತ ಈ ರೀತಿ ಆಡ್ತಿದ್ಯಾ? ಏ ಅಜಯ್, ಸುಮ್ಮನೆ ಬಾಯಿಗೆ ಬಂದಂಗೆ ಮಾತನಾಡಬೇಡ. ನಾನು ಯಾರ ಜೀವನದಲ್ಲಿ ಆಟ ಆಡಿದ್ದೀನಿ ಹೇಳು? ಏನು ಆಟ ಆಡಿದ್ದೀನಿ ನಾನು? ಏನು ಆಟ ಆಡಿದ್ಯಾ ಅದನ್ನು ಹೇಳೋದಿಲ್ಲ, ಬಾ ತೋರಿಸ್ತೀನಿ ಎಂದು ಬಲವಂತವಾಗಿ ಅವಳನ್ನು ಆವರಿಸುತ್ತಾ ಹೋದರೆ. ಅಜಯ್, ಪ್ಲೀಸ್, ನೀನು ಮಾಡ್ತಿರೋ ತಪ್ಪು ಕಣೋ. ಯಾರ್ದೋ ಮಾತು ಕೇಳಿ ನೀನು ತಪ್ಪು ಮಾಡ್ತಿದ್ಯಾ. ಈ ರೀತಿ ಮಾಡಬೇಡ ಕಣೋ ಅಜಯ್, ಪ್ಲೀಸ್ ಎನ್ನುವವಳ ಕಣ್ಣೀರು ಸ್ನೇಹ ಹೇಳಿದ ಸುಳ್ಳು ಕತೆಗೆ ಅಭಿಷೇಕ ಆಗ್ತಾ ಹೋಯಿತು. ಅಜಯ್ನ ಪ್ರೀತಿಯ ಪರಿಗೆ ನವಿಲಾಗಿ ವರ್ತಿಸಬೇಕಿದ್ದ ಸಹನಾಳ ಒಲವು ಅವನ ಭಿನ್ನಾಭಿಪ್ರಾಯದ ಬಾಣಕ್ಕೆ ಸಿಲುಕಿ ನಲಿಗಿ ಹೋಯಿತು. ಸಂಪೂರ್ಣವಾಗಿ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಂಡ ಅಜಯ್ಗೆ ಒಂದು ರೀತಿ ನೆಮ್ಮದಿ, ಸಂತೋಷ ಮೂಡಿತು. ನಾಳೆ ಬಂದೊದಗುವ ಸಿಡಿಲು ತನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ ಎಂಬ ಅರಿವಿಲ್ಲದೆ ಅವಳನ್ನು ಸಂಪೂರ್ಣವಾಗಿ ತನ್ನವಳನ್ನಾಗಿ ಮಾಡಿಕೊಂಡ ಅಜಯ್ಗೆ ಪಶ್ಚಾತ್ತಾಪವೇ ಇಲ್ಲ. ಮೊದಲವನು ದುಡುಕಿದ್ದು ಎಷ್ಟು ನಿಜವೋ, ನಂತರ ಅವಳ ಒಪ್ಪಿಗೆಯನ್ನು ಪಡೆದ ನಂತರವೇ ಮುಂದುವರೆದದ್ದು. ತಾನು ಅವಳನ್ನು ಮೊದಲು ಮುಟ್ಟಿದ್ದು ಕೋಪ ಹಾಗೂ ಸ್ನೇಹ ಹೇಳಿದ್ದಕ್ಕೆ ಅವಳನ್ನು ನೋಯಿಸಲೇಬೇಕು ಎಂಬುದಾದರೂ ನಂತರ ಅವನ ಮನಸ್ಸಿನಲ್ಲಿ ಮೂಡಿದ ಭಾವನೆ ಅವಳು ತನ್ನವಳು ಎಂಬುದು ಮಾತ್ರ. ಅದಕ್ಕಾಗಿ ಅವಳನ್ನು ಪ್ರೀತಿಯಿಂದ ಮುದ್ದಾಡಿ ಪಡೆದುಕೊಂಡದ್ದು. ಆದರೆ ಅವನ ಮೇಲೆ ಒಪ್ಪಿಸಿಕೊಂಡ ಸಹನ ಮಾತ್ರ ತನ್ನ ಒಲವನ್ನು ಹೊಸಕಾಕಿ ಅವನ ಮೇಲೆ ಕಿರಿಕಾಡಲು ಶುರು ಮಾಡಿಬಿಟ್ಲು. ಕಷ್ಟವಾದರೂ ಕೂಡ ಹೇಗೆ ಸವರಿಸ್ಕೊಂಡು ಅಲ್ಲಿಂದ ಎದ್ದು ತನ್ನ ರೂಮಿನ ಕಡೆ ಹೊರಟ ಹುಡುಗಿ. ತಪ್ಪು ಮಾಡಿಬಿಟ್ಟೆ, ನೀನು ಇಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂದರೆ ಈ ತಪ್ಪಿಗೆ ನಿನಗೆ ಈ ಜೀವನದಲ್ಲಿಯೇ ಎಂದು ಕ್ಷಮೆ ಸಿಗೋದಿಲ್ಲ. ಇಷ್ಟು ದಿನ ನೀನು ನೋಡಿರೋವಳೆ ಬೇರೆ, ಇನ್ನು ಮುಂದೆ ನೋಡೋಳೆ
ಬೇರೆ ಇನ್ನು ಮುಂದೆ ನೀನು ನನ್ನನ್ನು ನೋಡೋದೇ ಇಲ್ಲ ಬಿಡು ಎಂದವಳ ಮನಸ್ಸು ಮಾತನಾಡ್ತಿದ್ರೆ ಶವರ್ ಕೆಳಗೆ ನಿಂತಿದ್ದ ಕಾರಣ ನೀರು ಹರಿತಿತ್ತು. ಹಾಗೆ ಅವಳ ಕಣ್ಣೀರು ಸಹ. ಜೊತೆಗೆ ಅಜಯ್ ಮೇಲೆ ಇದ್ದ ಒಲವು ಸಹ ಅದೇ ನೀರಿನಲ್ಲಿ ಕೊಚ್ಚಿ ಹೋಯಿತು. ಆದರೆ ತಪ್ಪು ಮಾಡಿದವನು ಮಾತ್ರ ಆಯಾದ ನಿದ್ದೆಯಲ್ಲಿ ಇದ್ದ. ತನಗೆ ನೆಮ್ಮದಿಯಾಗುವಷ್ಟು ನೀರಿನಲ್ಲೆಂದು ಹುಡುಗಿ, ಅಯ್ಯೋ ರಾಮ, ತಪ್ಪು ಮಾಡಿರೋದು ಅವನು, ನಾನು ಯಾಕೆ ಈ ರೀತಿ ಶಿಕ್ಷೆ ತೆಗೆದುಕೊಳ್ಬೇಕು? ಅದು ಅಲ್ಲದೆ ಅವನು ಬೇರೆ ಯಾರೂ ಅಲ್ಲ ನಾನು ಈ ರೀತಿ ಚಿಂತೆ ಮಾಡೋದಕ್ಕೆ, ನನ್ನ ಗಂಡನೇ ತಾನೇ. ಅಯ್ಯೋ, ಇಷ್ಟೊತ್ತು ನೆಂದರೆ ಪಕ್ಕ ನಂಗೆ ಜ್ವರ ಬರೋದ್ರಲ್ಲಿ ಸಂಶಯ ಇಲ್ಲ. ನಾನು ಅವನಿಗೆ ಬುದ್ಧಿ ಕಲಿಸ್ಬೇಕು ಹೊರತು ನಾನೇ ಈ ರೀತಿ ದಡ್ಡ ಕೆಲಸ ಮಾಡ್ಕೊಳ್ಳೋದಲ್ಲ. ಪಕ್ಕ ಅವನಿಗೆ ಯಾರೋ ನನ್ನ ಮೇಲೆ ಸುಳ್ಳು ಹೇಳಿದ್ದಾರೆ, ಅದಕ್ಕೆ ಈ ರೀತಿ ಆಡ್ತಿದ್ದಾನೆ. ನನ್ನ ಪೆದ್ದು ಅಜಯ್ ಮೊದಲಿನಿಂದಲೂ ಇದೇ ಬುದ್ಧಿ ಅವನದು. ಯಾವಾಗಲೂ ಕೂಡ ಬೇರೆಯವ್ರ ಮಾತಿಗೆ ತಲೆ ಕೆಡಿಸ್ಕೊಂಡು ನನಗೆ ಬಂದು ಬೈಯೋದು. ಆದರೆ ಈ ಬಾರಿ ದುಡುಕ್ಬಿಟ್ಟ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.